ಮಹೇಶ್ ಅವರೇ, ಬರೀ ಹಿಂದೂ ದೇವಸ್ಥಾನಗಳು ನಿಮಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ರೀತಿಯಲ್ಲಿ ಕಾಣಿಸುತ್ತಾ? ಬೇರೆ ಯಾವುದು ಕಾಣಿಸೋದಿಲ್ಲ. ವಫ್ ಬೋರ್ಡ್ದು ಆಸ್ತಿ ಇಷ್ಟೊಂದು ಪ್ರಮಾಣದಲ್ಲಿ ಬಿದ್ಕೊಂಡಿದೆ. ಅಲ್ಲಿ ಸರ್ಕಾರವೇ ಮತ್ತೆ ಹೆಚ್ಚಿಗೆ ವರ್ಷಕ್ಕೆ ಒಂದು ಬಜೆಟ್ ಅಲ್ಲಿ 1000 ಕೋಟಿನೋ 2000 ಕೋಟಿನೋ 3000 ಕೋಟಿನೋ ಫಂಡ್ ಅನ್ನ ಕೂಡ ಇಡುತ್ತೆ ಅಲ್ಲಿಗೆ. ಹಿಂದೂ ದೇವಸ್ಥಾನಗಳಿಗೆ ಯಾಕಿಲ್ಲ ಇದು? ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳಿದರೆ. ಮತ್ತು ತಮ್ಮ ಒಟ್ಟು ಇವತ್ತಿನ ಚರ್ಚೆಯನ್ನು ತೆಗೆದುಕೊಂಡಂಥ ರೀತಿಯೂ ಕೂಡ ಬಹಳ ಉಲ್ಲೇಖನೀಯ, ಬಹಳ ಪ್ರಶಂಸನೀಯ. ಒಂದು ಮಾಧ್ಯಮವಾಗಿ ಎಲ್ಲ ಪಕ್ಷಗಳಿಗೂ ಎಲ್ಲ ಪಕ್ಷಗಳಿಗೆ ನಿಮ್ಮ ಅಧಿಕಾರದಲ್ಲಿ ಒಂದು ಚರ್ಚೆಯ ಭಾಗ ಯಾಕೆ ಇಷ್ಟ ಆಗ್ತಿದೆ ಅಂದರೆ, ನಾವೆಲ್ಲರೂ ಕೂಡ ಸಹಿಷ್ಣುರು. ನಾವು ಯಾರಿಗೋ ಯಾವುದೋ ಒಂದು ಮತದವ್ರಿಗೆ ಇನ್ಯಾರಿಗೋ ಇದರಿಂದ ಸಹಾಯ ಆಗತ್ತೆ ಅಂತ ವಿರೋಧ ಮಾಡ್ತಕ್ಕಂಥವ್ರಲ್ಲ. ನಮ್ಮ ಪರಂಪರೆಗಳಲ್ಲಿ ನೂರಾರು ಮಸೀದಿಗಳಿಗೆ, ಚರ್ಚ್ಗಳಿಗೆ ಅವಕಾಶ ಕೊಟ್ಟಂಥ ಉದಾರತೆ ಈ ದೇಶದೊಳಗಡೆ ಅನೇಕ ನಿರ್ದೇಶನಗಳಿದ್ದಾವೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಧೋರಣೆ ಬಗ್ಗೆ ಚರ್ಚೆ ಆಗಬೇಕಾಗಿರುವಂಥದ್ದು. ಕಾಂಗ್ರೆಸ್ಸು ಆತುರ ಏನು ಎಲ್ಲ ಕಳೆದ ಒಂದು ವಾರ 10 ದಿನದಿಂದ ಅವ್ರು ನಡ್ಕೊಳ್ತಾ ಇರೋಂಥ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಸೀಮಿತ ಮಾಡಿದಂಥ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಅದು ಸರಿಗಿಲ್ಲ ಅಂತಕ್ಕಂಥದ್ದು. ಅವ್ರೇನು ಹೇಳ್ತಿರ್ತಕ್ಕಂಥ ಹೇಳ್ತಿರ್ತಾರೆ, ಪ್ರತಿಧ್ವನಿಸ್ತಿರ್ತಕ್ಕಂಥ ಸರ್ವಜನರ ಶಾಂತಿಯ ದೋಟ, ಕುವೆಂಪುರವರ ಮಾತು, ನಾವೆಲ್ಲ ಇದೆಲ್ಲ ಏನು ಹೇಳ್ತಾ ಇದ್ವಿ. ನಾವು ನಮ್ಮ ವೈಚಾರಿಕವಾಗಿ ಎಷ್ಟೇ ಭಿನ್ನತೆ ಇದ್ರೂ ಕೂಡ ನಾವು ಇಡೀ ಜಗತ್ತಿನ ನಡೀತಕ್ಕಂಥ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥ ಸಮುದಾಯದ ನಾವು ಜನ ಇವತ್ತು ಎಲ್ಲೋ ನಮ್ಮನ್ನು ಕಾರ್ನರ್ ಮಾಡ್ತಿದ್ದಾರೆ. ತನ್ನ ಓಟಿಗೋಸ್ಕರ ಕಾಂಗ್ರೆಸ್ ಈ ಥರ ಮಾಡ್ತಿದೆ ಅಂತ ಜನಗಳಲ್ಲಿ ಭಾವನೆ ಭಾಳ ಅಚ್ಚವಾಗಿದೆ. ಅದನ್ನು ಪದೇ ಪದೇ ಅವರು ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಮತ್ತು ತಾವು ಭಾಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ವಕ್ಫ್ ವಕ್ಫ್ ಆಸ್ತಿ ಬಗ್ಗೆ ಮಾತನಾಡಿದ್ರೆ, ಹೌದು, ಕರ್ನಾಟಕದಲ್ಲಿ ಅನ್ವರ್ ಮಾನ್ಪಾಡಿಯವರ ವರದಿ 1,00,000 ಕೋಟಿ ರೂಪಾಯಿ ಅಷ್ಟು ದೊಡ್ಡ ಹಗರಣಗಳು, ಭ್ರಷ್ಟಾಚಾರಗಳು ಈ ಎಲ್ಲದರಲ್ಲೂ ನಡೆದಿದೆ. ಅದರಲ್ಲಿ ಕಾಂಗ್ರೆಸ್ಸಿನ ಅತಿರಥ ನಾಯಕರುಗಳೆಲ್ಲ ನಮ್ಮಿಂದನೂ ತಪ್ಪಾಗಿದೆ. ನಾನು ಹೇಳ್ತಾ ಇದ್ದೀನಿ, ನಾನು ನೋಡಿ, ನಾನು ಆನೆಸ್ಟಾಗಿ ಒಪ್ಕೊಳ್ತಾ ಇದ್ದೀನಿ. ನಾನು ಅದ್ರಲ್ಲಿ ಪ್ರಶ್ನೆನೇ ಇಲ್ಲ. ನಮ್ಮಿಂದ ಅದರ ಬಗ್ಗೆ ದೊಡ್ಡ ತೀವ್ರವಾದಂಥ ಕ್ರಮ ಅಗತ್ಯ ಕೂಡ ಇತ್ತು. ಇಲ್ಲಿ ಪ್ರಶ್ನೆ ಇರೋವಂಥದ್ದು ಏನು ಈ ಅಲ್ಪಸಂಖ್ಯಾತರದ ಒಂದು ಅವ್ರದ್ದೆಲ್ಲ ಪ್ರಾರ್ಥನಾ ಮಂದಿರ, ಇಗರ್ಜಿಗಳು ಬೇರೆ ಇದೆ. ಅದಕ್ಕೂ ಕೂಡ ಸರ್ಕಾರ ತರಬೇಕು. ಆಗ ಸರ್ಕಾರದ ಪ್ರಾಮಾಣಿಕತೆ ಬಗ್ಗೆ ನಂಬಿಕೆ ಬರ್ತದೆ. ಈಗ ನಂಬಿಕೆ ಆದರೆ ಅದನ್ನು ಸೆಲೆಕ್ಟಿವ್ ಆಗಬಾರ್ದು. ಕಾಂಗ್ರೆಸ್ಸಿನ ಇವತ್ತಿನ ಪ್ರಯತ್ನ ಏನಾಗಿದೆ, ಪ್ರತಿಯೊಂದು ಕೂಡ ಸೆಲೆಕ್ಟಿವ್ ಆಗ್ತಿರ್ತಕ್ಕಂಥದ್ದು. ನಾವು ಇದರ ಅರ್ಥ ನಾವ್ಯಾರು ಕೂಡ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಸಂಘರ್ಷಕ್ಕೆ ನಾವು ತಯಾರಿಲ್ಲ. ಆದರೆ ನಮ್ಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಇಂಟೆನ್ಷನ್ ಆ ಥರ ಇದೆ. ನಾನು ಯಾಕೆ ಕಾಂಗ್ರೆಸ್ಸಿನ ಇಂಟೆನ್ಷನ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಂದರೆ, ಕಾಂಗ್ರೆಸ್ಸಿನ ಯಾವುದೇ ನಡೆ ಇದ್ರೂ ಕೂಡ ನೋಡಿ ಸರ್, ನಾವು ಒಂದು ವಿಷಯ ಹೇಳ್ತೀನಿ, ನಾವು ಬಹಳ ಸತಿ ಹೇಳ್ತಾ ಇರ್ತೀನಿ, ನಾವು ಬೇವಿನ ಗಿಡ ನೆಟ್ಟಿ ಮಾವಿನ ಹಣ್ಣನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇದ್ದರೆ ಸಮಾಜಕ್ಕೆ ಒಳ್ಳೇದಾಗತ್ತೆ, ಸಮಾಜದಲ್ಲಿ ಸಾಮರಸ್ಯ ಇರುತ್ತೆ. ಆದರೆ ನೀವು ಓಟ್ಗೋಸ್ಕರ ಈ ಲೋಕಸಭಾ ಚುನಾವಣೆಗೆ ನನ್ನ ಕ್ಲಿಯರ್ ಆಗಿರುವಂತ ಒಂದು ಪ್ರಶ್ನೆ ನಟರಾಜ್ ಗೌಡ್ರೆ, ನೇರವಾಗಿ ಏನು ಅಂತಂದ್ರೆ, ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಆಸ್ತಿಯಲ್ಲಿ ಬರುವಂತ ಆದಾಯಕ್ಕೆ ಲೆಕ್ಕವನ್ನ ಇಟ್ಕೊಂಡು ನೀವು ಇಷ್ಟು ಬಂದಿದೆ ಅಂತ ಇಟ್ಕೊಳ್ತೀರಾ. ಆ ಜಾಗದಲ್ಲಿ ಬರುವಂತ ಅಂಗಡಿಗಳು ಏನೇ ಇರಲಿ ಅದರದ್ದು ನೀವು ಲೆಕ್ಕ ಇಟ್ಕೊಳ್ತೀರಾ. ವಫ್ ಬೋರ್ಡ್ ಅಲ್ಲಿ ಬರುವಂತ ಆಸ್ತಿಗಳು ಇದೆಯಲ್ಲ, ಅಲ್ಲಿ ಬರುವಂತ ಆದಾಯವನ್ನ ಯಾಕೆ ಕೇಳೋದಿಲ್ಲ ಸರ್ಕಾರ? ಯಾಕೆ ಅದನ್ನ ರೆವಿನ್ಯೂ ಆಗಿ ಕನ್ಸಿಡರ್ ಮಾಡೋದಿಲ್ಲ? ಅದಕ್ಕೆ ಯಾಕೆ ನೀವು ಸ್ಲ್ಯಾಬ್ಗಳನ್ನ ಇಟ್ಕೊಳ್ಳೋದಿಲ್ಲ ಅಲ್ಲಿ? ಕರೆಕ್ಟ್, ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಇದು ಸರ್ಕಾರ ಇದು ಕೂಡ ಏನು ಮುಜರಾಯಿ ಇಲಾಖೆನೂ ಕೂಡ ಆದಾಯ ಅಂತ ಯಾವತ್ತೂ ಪರಿಗಣಿಸಿಲ್ಲ. ಮುಜರಾಯಿ ಇಲಾಖೆದು ಇದೆಯಲ್ವಾ? ಖಂಡಿತ ಇಲ್ಲ. ಮುಜರಾಯಿ ಇಲಾಖೆ ಹಸ್ತಕ್ಷೇಪ ಇಲ್ವಾ? ಅದಿಲ್ಲದೆ ಕಾಯ್ದೆ ತಿದ್ದುಪಡಿಗಳಾಗುತ್ತಾ? ಕೇಳಿ, ಮುಜರಾಯಿ ಇಲಾಖೆ ಧಾರ್ಮಿಕ ದತ್ತಿ ದೇವಸ್ಥಾನಗಳನ್ನ ನೋಡ್ಕೊಂತದೆ. ಅದರ ವಕ್ಬೋರ್ಡ್ ಅಷ್ಟೇ, ಸರ್ಕಾರ ಎಲ್ಲದೂ ಅಷ್ಟೇ. ಅಲ್ಪಸಂಖ್ಯಾತ ಸರ್ಕಾರ ಹಸ್ತಕ್ಷೇಪ ಮಾಡಕ್ಕಾಗಲ್ಲ. ಆಯ್ತು, ಮುಜರಾಯಿ ಇಲಾಖೆ ಆಟೋನಮಸ್ ಬಾಡಿ ಮಾಡ್ಬಿಡಿ. ಹಿಂದೂ ದೇವಸ್ಥಾನಗಳು ಈಗ ನನಗೆ ನಿಮ್ಮ ಚರ್ಚೆಯ ಆಂಗಲ್ ನನಗೆ ಅರ್ಥ ಆಗಿದೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಆಗಿರ್ತಕ್ಕಂಥ ತಿದ್ದುಪಡಿ ಇದೆಯಲ್ಲ, 2011ರಲ್ಲಿ ಏನು ತಿದ್ದುಪಡಿ ಆಗಿತ್ತು ಅದರ ಮುಂದುವರೆದ ಭಾಗ. ನಂಬರ್ ಒನ್ ಗೌಡ್ರೆ, ನನ್ನ ಸಿಂಪಲ್ ಆಗಿ ಮಸೀದಿಗಳದ್ದು ಲೆಕ್ಕಾಚಾರ ತಗೋಬೇಕು ಅಂತ ಕಾಂಗ್ರೆಸ್ ಇಸ್ ರೆಡಿ. ತಗೊಳ್ಳಿ, ಈಗ ಸರ್ಕಾರ ತೀರ್ಮಾನ ಮಾಡಲಿ. ಕಾಂಗ್ರೆಸ್ ವಿಷಯ ಅಲ್ಲ ಇದು, ಕಾಂಗ್ರೆಸ್ ಬಿಜೆಪಿ ವಿಷಯ ಅಲ್ಲ ಇದು, ಸರ್ಕಾರ ವಿಷಯ.
ರೀ ಸರ್ಕಾರ? ಈಗ ನೀವು ಸರ್ಕಾರದಲ್ಲಿದ್ರಿ 10 ವರ್ಷದಲ್ಲಿ 4 ಜನ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಮಾಡಿಲ್ಲ, ನೀವು ಮಾಡ್ತೀರಾ ಅಂತ ಕೇಳ್ತಿರೋದು. ಅದು ಸರ್ಕಾರ ತೀರ್ಮಾನ ಮಾಡುತ್ತೆ. ನೀವು ಮಾಡಿಲ್ಲ, ನೀವು ಮಾಡಲಾಗದೆ ಸರ್ಕಾರ ನೀವು ಮಾಡಿ ನೀವು ಒಂದ್ ನಿಮಿಷ ನಟರಾಜ್ ಗೌಡ್ರೆ ನಾನು ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ, ನಿಮ್ಮ ಸರ್ಕಾರಕ್ಕೆ ಕೇಳ್ತಾ ಇರುವಂತದ್ದು, ವಕ್ಫ್ ಬೋರ್ಡ್ನೆ ಬರುವಂತ ಆಸ್ತಿಯನ್ನ ಕೂಡ ಮಾನಿಟೈಸ್ ಮಾಡ್ಕೊಳ್ಳಿ, ಸರ್ಕಾರದ ಸುಪರ್ದಿಗೆ ತಗೊಳ್ಳಿ. ಅದನ್ನ ಹೇಗೆ ಮುಜರಾ ಇಲಾಖೆ ದೇವಸ್ಥಾನಗಳೆಲ್ಲ ಸರ್ಕಾರದ ಅಧೀನದಲ್ಲೇ ಬರುತ್ತೋ ಹಾಗೆ ಅದನ್ನು ತಗೊಳ್ಬೇಕು. ಅದಕ್ಕೆ ಬರೋದನ್ನು ಕೂಡ ಸ್ಲ್ಯಾಬ್ಗಳನ್ನ ಹಾಕಿ ಕ್ಯಾಟಗರಿಗಳನ್ನ ಮಾಡಬೇಕು. ಚರ್ಚ್ ಆಗಿರ್ಬೋದು, ಮಸೀದಿಗಳಾಗಿರ್ಬೋದು, ದರ್ಗಾಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅಡಿಯಲ್ಲಿ ಬರಬೇಕು. ಬರೀ ದೇವಸ್ಥಾನಗಳನ್ನು ಮಾತ್ರ ಇಟ್ಕೊಂಡ್ಬಿಟ್ರೆ ಸರ್ವಜನಾಂಗದ ಶಾಂತಿಯ ತೋಟ ಆಗಲ್ಲ. ಏನಂತೀರಾ ದೇವರಾಜ್ ಸರ್? ನಿಮ್ಮ ಸರ್ಕಾರ ಈ ವಿಚಾರದಲ್ಲಿ ಹೆಜ್ಜೆ ಇಡಕ್ಕೆ ತಯಾರಿದೆಯೋ? ಅರುಣ್ ಅವರು ಹೇಳ್ತೀನಿ ಕೇಳಿ. ಅಲ್ಲ, ಈ ದೇವಸ್ಥಾನಗಳನ್ನ ಅಧಿಕಾರ ತಗೊಂಡಾಗ ಏನ್ ಪ್ರಮಾಣ ವಚನ ತಗೊಂಡ್ರೆ? ಅಧಿಕಾರ ತಗೊಂಡಾಗ ಏನ್ ಪ್ರಮಾಣ ವಚನ ತಗೊಂಡ್ರೆ? ರಾಗ ದ್ವೇಷವಿಲ್ಲದೆ, ರಾಗ ನೋಡಿ, ಈಗ ತಾರತಮ್ಯ ಇಲ್ಲ. ಈ ವಿಚಾರಕ್ಕೆ ಸಹಮತ ಇದೆಯೋ? ನಾವು ಕಂಡಂಗೆ ನಾನದು ಪಕ್ಷದ ತೀರ್ಮಾನ ಮಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಾವು ಕಂಡಂಗೆ ದೇವಸ್ಥಾನಗಳ ರಕ್ಷಣೆಯನ್ನ ಮಾಡಿ ಕೇಳಿಸ್ಕೊಳ್ಳಿ. ದೇವಸ್ಥಾನಗಳ ಈಗ ಇವತ್ತಿನ ನಿಮ್ಗೆ ದೇವಸ್ಥಾನಗಳ ಅಭಿವೃದ್ಧಿ ಆಗೋದು ನಿಮ್ಗೆ ಇಷ್ಟ ಇಲ್ವಾ? ಕೇಳಿಸ್ಕೊಳ್ಳಿ, ಇವತ್ತಿನ ತಿದ್ದುಪಡಿ ದೇವಸ್ಥಾನಗಳ ಅಭಿವೃದ್ಧಿ ಗಮನ ಕೊಡ್ತಾ ಇದೀವ ನಾವು. ಅರ್ಚಕರ ಜೀವನದ ಭದ್ರತೆಗೆ ಗಮನ ಕೊಡ್ತಾ ಇದೀವ ನಾವು. ಇದು ನಿಮ್ಗೆ ತಾರತಮ್ಯನ? ಇದು ಅಲ್ಲ ರೀ, ಇವತ್ತು ದೇವಸ್ಥಾನಗಳ ಅರ್ಚಕರಿಗೆ ಹಣ ಸಹಾಯ ಆಗಬೇಕು, ತಾರತಮ್ಯನ? ಅದು ಅದರ ತಾರತಮ್ಯನ? ನನಗೆ ಸರ್ಕಾರ 9 ತಿಂಗಳ ನಡೆ ಏನಿದೆ, ಪ್ರತಿಯೊಂದು ನಡೆಯಲ್ಲೂ ಸಹ ತಾರತಮ್ಯ ಅಂತಕ್ಕಂಥದ್ದು ಕಾಣ್ತಾ ಇದೆ. ಇದು ತಾರತಮ್ಯ ಇದೆಯಲ್ಲ? ಮುಗಿಸುವಂತ ಕೆಲಸವನ್ನ ಮಾಡ್ತೀನಿ. ಅತಿಥಿಗಳಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ನಾನು ಕೇಳುವಂತದ್ದು ಇಷ್ಟೇ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಎಲ್ಲರನ್ನ ಸಮಾನವಾಗಿ ನಾವು ನೋಡಬೇಕು ಅನ್ನೋದಾದ್ರೆ ಎಲ್ಲಾ ಧರ್ಮಗಳನ್ನು ಕೂಡ ಅದೇ ರೀತಿಯಾಗಿ ಸ್ಲ್ಯಾಬ್ಗಳಲ್ಲಿ ತರಬೇಕು. ಮುಜರಾ ಇಲಾಖೆಯನ್ನ ಹೇಗೆ ಸರ್ಕಾರದ ಅಧೀನದಲ್ಲಿದೆಯೋ ಹಾಗೆ ವಕ್ಫ್ ಬೋರ್ಡು, ಚರ್ಚು ಇವೆಲ್ಲವೂ ಕೂಡ ಸರ್ಕಾರದ ಅಧೀನದಲ್ಲೇ ಬರಬೇಕು. ಆಗ ಸರ್ವ ಜನಾಂಗದ ಶಾಂತಿಯ ತೋಟ ಆಗುತ್ತೆ.